ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಎಂ ಅಲ್ಲಿಗೆ ಬಂದು ಚರ್ಚೆ ಮಾಡ್ತಾರೆ. ಈಗ ನೀವೇ ಹೇಳಿ ಸರ್, ಒಬ್ಬರು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಸಚಿವರು, ನೀತಿಗಳಾಗ್ಲಿ ಯೋಜನೆಗಳಾಗ್ಲಿ ಬೀದಿನಲ್ಲಿ ಮಾತಾಡೋದ? ಅವ್ರೇನು ಹೇಳಿದ್ರು ಮೊದಲು? ನಾನು ಖಾಲಿನೇ ಕೂತಿದ್ದೀನಪ್ಪ, ಮಾನ್ಯ ಮುಖ್ಯಮಂತ್ರಿಗಳು ಬ್ಯುಸಿ ಇದ್ದಾರೆ, ಅವ್ರು ಯಾವಾಗ ಕರೀತಾರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ದು? ಆಹ್ವಾನ ಮಾಡಿದ್ರು. ಗೌರವಯುತವಾಗಿ ವಿಧಾನಸೌಧಕ್ಕೆ ಬನ್ನಿ, ನಿಮ್ಮ ಜೊತೆ 5 ಜನ ಕರ್ಕೊಂಡು ಬನ್ನಿ, ನಿಮ್ದು ಏನೇ ಸವಾಲುಗಳಿರ್ಬೋದು, ಏನೇ ಸಲಹೆಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಬಗೆಹರಿಸಲಿಕ್ಕೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೋಣ ಎಲ್ಲರೂ ಸೇರಿ ಅಂತ. ಅವರು ಇಲ್ಲ, ನಾನು ಬರ್ಲಿಕ್ಕಾಗಲ್ಲ, ನೀವೇ ಬನ್ನಿ ಅಂತ. ಡೇಟು ಚೇಂಜ್ ಮಾಡಿದ್ರು, ವೆನ್ಯೂನು ಚೇಂಜ್ ಮಾಡಿದ್ರು. ಇದು ಸರಿನಾ ಹೇಳಿ? ಬೀದಿನಲ್ಲಿ ಇವತ್ತು ಯೋಜನೆಗಳು, ನೀತಿಗಳು, ಸಮಸ್ಯೆಗಳು ಪರಿಹಾರ ಆಗ್ತದ? ಸಮಸ್ಯೆಗಳನ್ನು ಆಹ್ವಾನಿಸ್ಬೇಕು ಅಂದರೆ ಬನ್ನಿ, ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದ್ದಾರಲ್ಲ. ಆದರೆ ಇವರು ಮುಖ್ಯಮಂತ್ರಿಗಳಿದ್ರಲ್ಲ, ಇವ್ರು ಮುಖ್ಯಮಂತ್ರಿಗಳೆಲ್ಲ ಎಷ್ಟು ಸರಿ ಹಿಂಗೆ ಬೀದಿನಲ್ಲಿ ಹೋಗಿ ಚರ್ಚೆ ಮಾಡಿದ್ದಾರೆ? ವಿರೋಧ ಪಕ್ಷದವ್ರ ಜೊತೆ ಮಾಡಿದಾರಾ? ಇವಾಗ ಯಾಕೆ? ಇದು ಪೊಲಿಟಿಕಲ್ ಸ್ಟಂಟ್. ಅವರ ಹಿರಿತನಕ್ಕೆ, ಅವರ ನಿಭಾಯಿಸಿರುವಂಥ ಜವಾಬ್ದಾರಿಗೆ ಅಥವಾ ಇವಾಗಿರುವಂಥ ಜವಾಬ್ದಾರಿಗೆ, ಸ್ಥಾನಮಾನದಲ್ಲಿ ಇದು ಶೋಭೆ ತರುವಂತ ರೀತಿಯಾಗಿ ನಡ್ಕೊಂತಾರೆ. ರೈತರ ಸಮಸ್ಯೆನ ರೈತರ ಮುಂದೆನೆ ಮಾತಾಡೋಣ ಎಲ್ರಿಗೂ. ಸರ್, ಎಷ್ಟೋ ಈಗ ಈ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆ ಇರ್ಬೋದು, ಯಾವತ್ತಾನ ನೀವು ಬೀದಿನಲ್ಲಿ ಚರ್ಚೆ ಮಾಡಿದಾರಾ? ಯಾರನ್ನ ಮಾಡಿದಾರ? ಎಸ್, ಒಂದು ಯಾರಾದ್ರೂ ಮಂತ್ರಿಗಳು ಹೋಗ್ತಾರೆ, ತಿಳ್ಕೊಂಡು ಬರ್ತಾರೆ, ಸಂಬಂಧಪಟ್ಟಂತ ಇಲಾಖೆದವ್ರು ತಿಳ್ಕೊಂಡು ಬರ್ತಾರೆ, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಇದು ವಿಚಿತ್ರ ಪ್ರವೃತ್ತಿ ಬೆಳೆಸ್ತಾ ಇದಾರಲ್ಲ ಇವರು. ಫಸ್ಟ್ ಆಫ್ ಆಲ್, ನೀವು ಬ್ಯುಸಿ ಇದ್ದೀರಾ, ನೀವು ಕರೆದಿದ್ದ ಡೇಟಿಗೆ ಬರ್ತೀವಿ ಅಂತ ಹೇಳ್ತಾರೆ. ಕರೆದ್ರೆ ಇಲ್ಲ, ನನ್ಗೆ ಈ ಡೇಟ್ ಆಗಲ್ಲ, ಬೇರೆ ಡೇಟ್ ಕೊಡ್ತೀನಿ, ಇವ್ರ ಸಮ್ಮುಖದಲ್ಲೇ ಆಗ್ಬೇಕು, ಅವ್ರ ಸಮ್ಮುಖದಲ್ಲೇ ಆಗ್ಬೇಕು ಅಂದ್ರೆ ಏನಿದು? ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಯು ಆರ್ ದ ಯೂನಿಯನ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾಕೆ ಹೀಗೆ ವರ್ತನೆ ಮಾಡ್ತಾ ಇದಾರ? ನೋಡಿ ರೇ, ನಾನು 2 ವಾರದಿಂದಾನೇ ಹೇಳ್ತಾ ಇದ್ದೆ, ನೀವೇ ನಂಬಿಲ್ಲ ನನಗೆ. ಇವರು ರಾಮನ ಹೆಸರಲ್ಲಿ ಮೋಸ ಮಾಡ್ತಾ ಇರೋದು, ಮಂಜುನಾಥ ಸ್ವಾಮಿನಲ್ಲಿ ನಿಜ ಹೇಳ್ತಾರ ಅಂತ ಹೇಳಿಲ್ವಾ ಮೊನ್ನೆನೂ ಕೂಡ ನಾನು? ಈಗ ಯಾರು ಜವಾಬ್ದಾರಿ ಅದಕ್ಕೆ? ದೊಡ್ಡ ಮಾತಾಡ್ತಾರಲ್ಲ ಯೋಗಿ ಆದಿತ್ಯನಾಥ್, ರಾಮ್ ಭಕ್ತರ ಏನೋ ಭಾವನೆಗಳ ಜೊತೆ ಚಲ್ಲಾಟ ಆಡ್ಬೇಡಿ. ಚಲ್ಲಾಟ ಯಾರು ಆಡಿದ್ದು ಸ್ವಾಮಿ? ನಿಮ್ಮವ್ರಲ್ವಾ? ನಿಮ್ದೇ ಸರ್ಕಾರ ಇರೋದಲ್ಲ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಮೋದಿ ಅವರು, ಇನಾಗ್ರೇಷನ್ ಮಾಡಿದ್ದು ಮೋದಿ ಅವರು, ಪೂಜೆ ಮಾಡಿದ್ದು ಮೋದಿ ಅವರು. ದುಡ್ಡು ಹೊಡೆದಿಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಇದಕ್ಕೆ ಯಾರು ಉತ್ತರ ಕೊಡ್ಬೇಕು? ಮಾತ್ ಮುಂಚೆ ಪರೀಕ್ಷೆ ಚರ್ಚೆ ಮಾಡ್ತಾರೆ, ನೀಟಾಗ ಇದು ಪೇಪರ್ ಲೀಕ್ ಆದಾಗ ಮಾತೆ ಬಂದು ರಾಮ ಮಂದಿರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರು. 500 ವರ್ಷದ ಕನಸು ನನ್ಸು ಮಾಡಿದೀವಿ ಅಂತ. 5 ವರ್ಷದಲ್ಲಿ 500 ಕೋಟಿ ಲೂಟಿ ಹೊಡೆದ್ಬಿಟ್ರಲ್ಲಪ್ಪ ನೀವು. ಇದ್ರ ಬಗ್ಗೆ ಯಾವಾಗ ಮನ್ ಕಿ ಬಾತ್ ಮಾಡ್ತಾರೆ? ಬರ್ಬೇಕು ಪ್ರಧಾನ ಮಂತ್ರಿ ಅವರು. ಮಿಕ್ಕಿದಕ್ಕೆಲ್ಲ ಹೇಳ್ತಾರೆ, ಪ್ರವಚನ ನೀಡ್ತಾರೆ. ರಾಮ ಮಂದಿರ ಹಗರಣ ಬಗ್ಗೆನೂ ಪ್ರವಚನ ನೀಡ್ಲಿ, ನೀಟ್ ಹಗರಣ ಬಗ್ಗೆನೂ ಪ್ರವಚನ ನೀಡ್ಲಿ. ಅವರು ಕಾನೂನು ಕ್ರಮ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ ಸರ್. ಕಾನೂನು ಕ್ರಮ 8 ಜನ ಹಗರಣ ಹೆಂಗಾಯ್ತ್ರಿ? ನಾ ಖಾವುಂಗ ನಾ ಖಾನೆ ದುಂಗ ಅಂತ ಹೇಳ್ದವ್ರು ಇವತ್ತು ರಾಮನ ಹೆಸರಲ್ಲೂ ನುಂಗಿದಾರಲ್ಲ. ಇದು ನನ್ ಘೋಷಣೆನಾ? ಅವ್ರ ಘೋಷಣೆ ತಾನೆ. ಮುಂದಿಟ್ಟು ಅದೇ ಈಗ ಇಮೋಷನಲಿ ಮತ್ತೆ ಅದೇ ತರ್ತಾರೆ ಇವ್ರೆ. ಈಗ ನೋಡಿ ಹೆಂಗೆ ನಿನ್ನೆ, ದಯವಿಟ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಕ್ಷಮಿಸ್ಬೇಕು, ನಿನ್ನೆ ಕೆಲವು ನ್ಯಾಷನಲ್ ಚಾನೆಲ್ಗಳಲ್ಲಿ ನೋಡಿದ್ರೆ ಪ್ರೈಮ್ ಟೈಮ್ನಲ್ಲಿ ಇವರೇ ಡಿಫೆಂಡ್ ಮಾಡ್ತಾ ಇದ್ದಾರೆ. ಆಗ್ಲೇ ನೆರೇಟಿವ್ ಸೆಟ್ ಮಾಡ್ಲಿಕ್ಕೆ ಹೋಗ್ಬಿಟ್ಟಿದ್ದಾರೆ. ಏನ್ ಮೋದಿ ಅವ್ರದ್ದು ತಪ್ಪಿಲ್ಲ, ಯೋಗಿ ಆದಿತ್ಯನಾಥ್ ತಪ್ಪಿಲ್ಲ, ಟ್ರಸ್ಟ್ ಅವ್ರದ್ದು ತಪ್ಪಿಲ್ಲ, ಎಲ್ಲ ತಪ್ಪು ಕಾಂಗ್ರೆಸ್ದು, SP ಅವ್ರದ್ದು, ವಿರೋಧ ಪಕ್ಷದವ್ರದ್ದು, ಮತ್ತೆ ರಾಮನ ಭಕ್ತರು. ಇವ್ರದ್ದು ಏನಿಲ್ಲ ತಪ್ಪು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.